ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನಾನು ನಿಮ್ಮ ಗಡ್ಡೆ ಅಂತ. ನಾನು ಇವಾಗ ಎಲ್ಲಿದ್ದೀನಪ್ಪ ಅಂತಂದರೆ ನಿಮಗೆಲ್ಲ ಕಾಣಿಸ್ತಾ ಇರ್ಬೋದು, ನೋಡ್ತಾ ಇದ್ದೀರಾ. ಹಾಗೆ ನೀವೆಲ್ಲ ನೋಡ್ತಾ ಇದ್ದೀರಲ್ಲ, ಇದು ಸಿಗಂದೂರು ಚೌಡೇಶ್ವರಿ ಹೋಗುವಂಥ ದೇವಸ್ಥಾನಕ್ಕೆ ಹೋಗುವಂಥ ರೋಡು. ಇವಾಗ ರೀಸೆಂಟ್ಲಿಗೆ ಇದನ್ನು ಸೇತುವೆನ ಉದ್ಘಾಟನೆ ಮಾಡಿದರು. ಇದೇನು ನಿಮ್ಮ ಕಂಪ್ಲೀಟ್ ಹಿಂದೆ ಬ್ಯಾಕ್ಗ್ರೌಂಡ್ ಎಲ್ಲ ಏನು ಕಾಣಿಸ್ತಿಲ್ಲ, ಇದೆಲ್ಲ ಶರಾವತಿ ಡ್ಯಾಮ್ನ ಹಿನ್ನೀರು, ಓಕೆನಾ. ಹಾಗೆ ನಾನು ನಿಮ್ಗೆ ಇನ್ನೊಂದು ಪ್ಲೇಸನ್ನು ತೋರಿಸ್ಬೇಕು, ನೋಡ್ತೀನಿ. ಅಂದರೆ ಇಲ್ಲಿಂದ ಅಂದರೆ ಶರಾವತಿ ಏನು ನೀರಿದೆಯಲ್ಲ, ಆ ಶರಾವತಿ ನದಿ ಅಂದರೆ ಈ ನೀರಲ್ಲಿ ಒಂದು ಹಿಡನ್ ಅಂದರೆ ಹೈಡ್ ಆಗಿರುವಂಥ ಡ್ಯಾಮ್ ಇದೆ, ಅಂದರೆ ಹಿರೇಭಾಸ್ಕರ್ ಡ್ಯಾಮ್ ಅಂತ. ಅದು ಇಲ್ಲಿಂದಲೇ ಕಾಣಿಸುತ್ತೆ ಅಂತ ನಾನು ಒಂದು ವಿಡಿಯೋದಲ್ಲಿ ನೋಡಿದೆ, ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಅಲ್ಲಿಗೆ ಹೋಗೋಕ್ಕೆ ಟ್ರೈ ಕೂಡ ಮಾಡ್ತೀನಿ. ಇದು ಶ್ರೀ ಸಿಗಂದೂರು ಚೌಡೇಶ್ವರಿ ಹೋಗುವಂಥ ಸೇತುವೆ. ನಾನು ಮತ್ತು ನಮ್ಮ ಅಳಿಯ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಸನ್ನಿಧಿಗೆ ಹೋಗ್ತಾ ಇದ್ವಿ. ಹಾಗೆ ಈ ಸೇತುವೆ ನೋಡೋಕ್ಕೆ ಅಂದರೆ ಮೊದಲೆಲ್ಲ ಹೆಂಗಿತ್ತಪ್ಪ ಅಂತಂದರೆ ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬೋಟು, ಆ ಬೋಟಲ್ಲಿ ಇಲ್ಲಿಂದ ಸಿಗಂದೂರು ಚೌಡೇಶ್ವರಿಗೆ ನಾವು ಬೈಕಲ್ಲಾಗಿರ್ಬೋದು, ಕಾರಲ್ಲಾಗಿರ್ಬೋದು, ಎನಿ ವೆಹಿಕಲ್ ಬಂದು ಕೂಡ ಆ ಬೋಟಲ್ಲಿ ಏನು ಆ ಬೋಟ್ ಕಾಣಿಸುತ್ತಲ್ಲ ಆ ಬೋಟಲ್ಲಿ ನಾವು ಏನು ಮಾಡ್ತಿದ್ರು, ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ಆದರೆ ಇವಾಗ ಇವಾಗ ಏನಾಗಿದೆಯಪ್ಪ ಅಂತಂದರೆ ಇದಕ್ಕೆ ಒಂದು ಸೇತುವೆ ಮಾಡಿದ್ದಾರೆ. ಅಂದರೆ ಜನರಿಗೆ ಅನುಕೂಲವಾಗಿ ಬೇಗ ಹೋಗೋಕೆ ರೀಚ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಸೇತುವೆ ಮಾಡಿದ್ದಾರೆ. ಮೊದಲೆಲ್ಲ ಹಿಂಗಿತ್ತಪ್ಪ ಅಂತಂದರೆ ಮಾರ್ನಿಂಗಿಂದ ಹಿಡಿದು ಸಂಜೆ ಈವ್ನಿಂಗ್ ಮಟ್ಟ ಮಾತ್ರ ಅದರ ಸೌಲಭ್ಯ ಇತ್ತು, ಆ ಬೋಟ್ಗಳ ಸೌಲಭ್ಯ ಇತ್ತು. ನೈಟು ಯಾವುದೇ ಕಾರಣಕ್ಕೂ ಆ ಬೋಟ್ಗಳ ಸೌಲಭ್ಯ ಇರಲಿಲ್ಲ. ಆ ಕಾರಣ ಏನು ಮಾಡ್ತಾರಪ್ಪ ಅಂತಂದರೆ ಈ ಹೋಗೋಕ್ಕೆ ಏನಾಗ್ತಿತ್ತು, ತೊಂದರೆ ಆಗ್ತಿತ್ತು. ಅದಕ್ಕೆ ಇವಾಗ ಏನು ಮಾಡಿದ್ದಾರೆ, ಜನರಿಗೆ ಅನುಕೂಲ ಆಗಲಿ ಅಂತ ಈ ಸೇತುವೆ ಮಾಡಿದ್ದಾರೆ. ಈ ಸೇತುವೆ ಹೇಗಿದೆಯಪ್ಪ ಅಂತಂದರೆ ದ ಬ್ಯೂಟಿಫುಲ್, ಸಖತ್ತಾಗಿದೆ, ಮೈಂಡ್ ಬ್ಲೋಯಿಂಗ್. ನಾನು ನೋಡೋಕ್ಕೆ ಎಷ್ಟು ಖುಷಿ ಆಯ್ತು ಅಂದರೆ, ನಾನು ಇವಾಗ ಬಂದಿರೋದೇ ಫಸ್ಟ್ ಟೈಮ್. ನೋಡಿ ಹಿಂಗೆಲ್ಲ ಕಟ್ಟಿದ್ದಾರೆ, ಈ ರಾಕ್ಸ್, ಆಮೇಲೆ ಅದು ಸಿಮೆಂಟ್ ಹಾಕಿ. ನೈಟ್ ವ್ಯೂಸ್ ಹಿಂಗಿದೆ ಗೊತ್ತಿಲ್ಲ, ಆದರೆ ಮೈಂಡ್ ಬ್ಲೋಯಿಂಗ್ ಆಯಿತು, ಸಖತ್ತಾಗಿದೆ ಮಾತ್ರ. ನೋಡಿ ಇದೆಲ್ಲ ನಿಂತ್ಕೊಂಡು ಎಲ್ಲರೂ ಜನರು ಕೂಡ ಇದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಾನು ಕೂಡ ಇದೇ ಫಸ್ಟ್ ಟೈಮು ಈ ಸೇತುವೆ ಮೇಲೆ ಬಂದಿದ್ದೀನಿ. ಹಾಗೆ ನಿಮಗೆಲ್ಲ ಇದ್ರ ಬಗ್ಗೆ ಅಂದರೆ ಈ ಏನು ಸೇತುವೆ ಇದೆಯಲ್ಲ, ಯಾರು ನೋಡಿದಿರೋ ಯಾರು ನೋಡಿಲ್ವೋ ಒಂದು ಸಲ ಇದನ್ನು ನೋಡಿ.